ಬೆಳ್ತಂಗಡಿ ದೇವಸ್ಥಾನಕ್ಕೆ ಹೋದ ಬಾಲಕನ ನಿಗೂಢ ಸಾವು ಪ್ರಕರಣ. ಕೆರೆಯ ಬಳಿ ರಕ್ತದ ಕಲೆಗಳು ಪತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ. ಧನು ಪೂಜೆಗೆಂದು ಮನೆಯಿಂದ ಹೊರಟಿದ್ದ 15 ವರ್ಷದ ಬಾಲಕನೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಗೇರುಕಟ್ಟೆಯಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ. ಬಾಲಕನ ಮೃತದೇಹ ಮನೆಯ ಸಮೀಪದ ಕೆರೆಯಲ್ಲಿ ಪತ್ತೆಯಾಗಿದ್ದು, ಕೆರೆಯ ದಡದಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ಸಂಬೋಳ್ಳಿಯ ಬರಮೇಲು ನಿವಾಸಿ ಸುಬ್ರಹ್ಮಣ್ಯ ನಾಯಕ್ ಅವರ ಪುತ್ರ ಸುಮಂತ್ ಮೃತ ಬಾಲಕ. ಗೇರುಕಟ್ಟೆ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಸುಮಂತ್ ಎಂದಿನಂತೆ ಬುಧವಾರ ಮುಂಜಾನೆ 4 ಗಂಟೆಗೆ ನಾಳ ದೇವಸ್ಥಾನದಲ್ಲಿ ನಡೆಯುವ ಧನು ಪೂಜೆಗೆಂದು ಮನೆಯಿಂದ ಹೊರಟಿದ್ದ. ಸುಮಂತ್ ಜೊತೆ ಪ್ರತಿದಿನ ಇನ್ನೂ 2 ಸ್ನೇಹಿತರು ದೇವಸ್ಥಾನಕ್ಕೆ ಹೋಗುತ್ತಿದ್ದರು. ಆದರೆ ಇಂದು ಸುಮಂತ್ ಬರೋದು ತಡವಾದ ಕಾರಣ ಸ್ನೇಹಿತರು ದೇವಸ್ಥಾನಕ್ಕೆ ತೆರಳಿದ್ದರು. ಸುಮಂತ್ ದೇವಸ್ಥಾನಕ್ಕೆ ಬಾರದಿದ್ದಾಗ ಸಂಶಯಗೊಂಡ ಸ್ನೇಹಿತರು ಆತನ ಮನೆಗೆ ಫೋನ್ ಮಾಡಿದ್ದಾರೆ. ಮನೆಯವರು ಆತ ಆಗಲೇ ಹೊರಟಿದ್ದಾನೆ ಎಂದು ಹೇಳಿದಾಗ ಆತಂಕ ಶುರುವಾಗಿದೆ. ತಕ್ಷಣವೇ ಪೊಲೀಸರು ಮತ್ತು ಮನೆಯವರು ಹುಡುಕಾಟ ಆರಂಭಿಸಿದಾಗ ಬಾಲಕ ಬರುವ ದಾರಿಯ ಕೆರೆಯ ಬಳಿ ರಕ್ತದ ಕಲೆಗಳು ಕಂಡುಬಂದಿವೆ. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕೆರೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ. ಸುಮಾರು 11:30 ಹೊತ್ತಿಗೆ ಸುಮಂತನ ಮೃತದೇಹ ಕೆರೆಯಲ್ಲಿ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಹಿತ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆರೆಯ ದಡದಲ್ಲಿ ರಕ್ತದ ಕಲೆಗಳು ಹೇಗೆ ಬಂದವು? ಇದು ಆಕಸ್ಮಿಕ ಸಾವೋ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಸಂಚಿದೆಯೇ ಎಂಬ ಪ್ರಶ್ನೆಗಳು ಈಗ ಕಾಡುತ್ತಿವೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಗೇರುಕಟ್ಟೆ ಎಂದು ಜಾಗದಲ್ಲಿ ಸುಮಂತ್ ಎಂದು ಒಂದು 15 ವರ್ಷದ ಹುಡುಗ, ಅವರು ಸುಮಾರು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದು, ಬೆಳ್ಳಂಬೆಳಗ್ಗೆ ಎದ್ದು ಹೋಗೋದು ಇತ್ತು. ಇವತ್ತು ಅದೇ ರೀತಿಯಲ್ಲಿ ಬೆಳಗ್ಗೆ ಒಂದು 5 ಗಂಟೆಗೆ ಮನೆಯಿಂದ ಬಿಟ್ಟಿದ್ದಾರೆ. ಮನೆಯಿಂದ ಸುಮಾರು ಒಂದು 500 ಮೀಟರ್ ದೂರ ಬಂದ ಮೇಲೆ ಮತ್ತೆ ಅಲ್ಲಿ ಅವ್ರದ್ದು ಬಾಡಿ ಒಂದು ಬಾವಿನಲ್ಲಿ ಇತ್ತು, ಸಣ್ಣ ಮೋಟರ್ ತರ ಪಾಂಡ್ನಲ್ಲಿ. ಪಕ್ಕದಲ್ಲಿ ಅವ್ರದ್ದು ಬ್ಲಡ್ ಇದೆಯೇ, ಇದರದ ಬಗ್ಗೆ ಈಗ ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅದೊಂದು ಕೇಸ್ ಆಗಿದೆ. ಅದರ ಮೇಲೆ ಈಗ ಇನ್ಕ್ವೆಸ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ಹೌದು, ಇಂಜುರಿ ಆಗಿದೆ. ಅದು ಒಳಗೆ ಬಿದ್ದಿದ್ದ ಇಂಜುರಿನ ಅಥವಾ ಏನು ಇಂಜುರಿ ಅಂತ ಚೆಕ್ ಮಾಡಿ ಆಮೇಲೆ ನಾವು ಡೀಟೇಲ್ ಆಗಿ ನಾವು ಎಲ್ಲ ಆ್ಯಂಗಲ್ನಲ್ಲಿ ವೆರಿಫೈ ಮಾಡಬೇಕು. ಅದನ್ನು ಡೀಟೇಲ್ ಆಗಿ ವೆರಿಫೈ ಮಾಡಿ